ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಫ್ರೀ ಮ್ಯೂಸಿಕನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆಯೇ ಇದನ್ನು ನಾವು ವಿಡಿಯೋದಲ್ಲಿ ಯಾವ ಥರ ಯೂಸ್ ಮಾಡೋದು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ನೀವು ಗೂಗಲ್ ಕ್ರೋಮಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೋಬೇಕು. ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ. ಇದರಲ್ಲಿ ಡ್ಯಾಶ್ಬೋರ್ಡ್ಸ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಕಮ್ಯುನಿಟಿ ಇರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಒಂದು ಮ್ಯೂಸಿಕ್ ಸಿಂಬಲ್ ಇದೆ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ ಕರೀತಾರೆ. ಇಲ್ಲಿ ಯೂಟ್ಯೂಬ್ ಅವರೇ ಕೆಲವೊಂದು ಮ್ಯೂಸಿಕ್ಗಳನ್ನು ನಮಗೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಮ್ಯೂಸಿಕ್ ಇರುತ್ತೆ, ಹಾಗೆಯೇ ಕೆಲವೊಂದು ಸೌಂಡ್ ಇಫೆಕ್ಟ್ಸ್ ಕೂಡ ಇರುತ್ತೆ. ಇದನ್ನು ನಾವು ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಆದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಇದರ ಲೈಸೆನ್ಸನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಇದರಲ್ಲಿ 2 ಟೈಪ್ ಲೈಸೆನ್ಸ್ ಇರುತ್ತೆ. ಒಂದು ನಾರ್ಮಲ್ ಲೈಸೆನ್ಸು, ಇನ್ನೊಂದು ಕ್ರಿಯೇಟಿವ್ ಕಾಮನ್ಸ್ ಅಂತ ಇರುತ್ತೆ. ನಾರ್ಮಲ್ ಲೈಸೆನ್ಸ್ ಇರೋ ಆಡಿಯೋನ ನಾವು ಆರಾಮ್ಸೆ ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ಕ್ರಿಯೇಟಿವ್ ಕಾಮನ್ಸ್ ಇರುತ್ತಲ್ವ, ಸೊ ಅದನ್ನು ಒಂದು ಸ್ವಲ್ಪ ನಾವು ಲೈಸೆನ್ಸನ್ನು ನೋಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಲೈಸೆನ್ಸ್ ಟೈಪು ಅಂತ ಒಂದು ಯೂಟ್ಯೂಬ್ ಸಿಂಬಲ್ ಕೊಟ್ಟಿರ್ತಾರೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಡೀಟೇಲ್ಸ್ ನಮಗೆ ಇಲ್ಲಿ ತೋರಿಸ್ತಾರೆ. ಸೊ ಏನಿದೆ ಅದರಲ್ಲಿ ಅಂದರೆ, you can use this audio track in any of your videos including videos that you monetize ಅಂತ ಹೇಳಿದ್ದಾರೆ. No attribution is required. YouTube may credit the artist and link the audio library from your video ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದರೆ, ನಾವು ಈ ಆಡಿಯೋ ಟ್ರ್ಯಾಕ್ಗಳನ್ನು ಡೈರೆಕ್ಟಾಗಿ ನಮ್ಮ ವಿಡಿಯೋದಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಮಾನಿಟೈಸ್ ಕೂಡ ಮಾಡ್ಕೊಳ್ಳೋಕ್ಕಾಗತ್ತೆ ವಿಡಿಯೋನ. ಹಾಗೆಯೇ ಇದಕ್ಕೆ ಕಾಪಿರೈಟ್ ಅಂತ ಏನೂ ಬರಲ್ಲ, ಅಂದರೆ ಆಟ್ರಿಬ್ಯೂಷನ್ ಅಂತ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆಟ್ರಿಬ್ಯೂಷನ್ ಅಂದರೆ ನಾವು ಆ ಆರ್ಟಿಸ್ಟ್ಗೆ ಕ್ರೆಡಿಟ್ ಅಂತ ಏನು ಕೊಡಬೇಕಾಗಿರಲ್ಲ, ಡೈರೆಕ್ಟಾಗಿ ವಿಡಿಯೋದಲ್ಲಿ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆಯೇ ಕೆಲವೊಂದು ಆಡಿಯೋ ಟ್ರ್ಯಾಕ್ಗಳಿಗೆ ಬೇರೆ ಥರ ಲೈಸೆನ್ಸ್ ಇರುತ್ತೆ. ಸೊ ಅದನ್ನು ಕ್ರಿಯೇಟಿವ್ ಕಾಮನ್ಸ್ ಅಂತ ಹೇಳ್ತಾರೆ. ನೀವು ಇಲ್ಲಿ ಲೈಸೆನ್ಸ್ ಟೈಪಲ್ಲಿ ನೋಡ್ಬೋದು. ಫಸ್ಟ್ ಇದರಲ್ಲಿ ಯೂಟ್ಯೂಬ್ ಸೈನ್ ಇತ್ತು, ಸೊ ಅದು ಆರಾಮ್ಸೆ ನೀವು ಯೂಸ್ ಮಾಡ್ಕೋಬೋದು. CC ಅಂದರೆ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಟೈಪ್ ಕ್ರಿಯೇಟಿವ್ ಕಾಮನ್ಸ್ ಅಂತ ಇದೆ ಅಂದರೆ ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಯೂಸ್ ದಿಸ್ ಆಡಿಯೋ ಟ್ರ್ಯಾಕ್ ಇನ್ ಎನಿ ಆಫ್ ಯುವರ್ ವಿಡಿಯೋಸ್ including videos that you monetize. However, you must include the following information ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಳಗಡೆ ಒಂದು ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಕಾಪಿ ಮಾಡಿಕೊಂಡು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ಪೇಸ್ಟ್ ಮಾಡಬೇಕು. ಇಲ್ಲಿ ಚಿಕ್ಕದೊಂದು ಕಾಪಿ ಪೇಸ್ಟ್ ಕೂಡ, ಇದು ಕಾಪಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ವಿಡಿಯೋಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಮ್ಯೂಸಿಕನ್ನು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ನಾರ್ಮಲ್ ಲೈಸೆನ್ಸಾ ಅಥವಾ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸಾ ಅಂತ ನೋಡಿಕೊಂಡು ಯೂಸ್ ಮಾಡೋದು ಬೆಟರು. ನೆಕ್ಸ್ಟು ಇಲ್ಲಿ ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಟ್ರ್ಯಾಕ್ಗಳನ್ನು ನೀವು ಸರ್ಚ್ ಮಾಡ್ಬೋದು. ಇವಾಗ ನಿಮಗೆ ಟ್ರ್ಯಾಕ್ ಟೈಟಲ್ ಗೊತ್ತಿದ್ದರೆ ಆ ಟ್ರ್ಯಾಕ್ ಟೈಟಲ್ ಹಾಕ್ಬಿಟ್ಟು ಇದನ್ನು ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಆರ್ಟಿಸ್ಟ್ ನೇಮು, ಇಲ್ಲಾಂದರೆ ಮೂಡ್ ಅಂದರೆ ಸ್ಯಾಡ್ ಮ್ಯೂಸಿಕ್ಕು, ಇಲ್ಲ ಹ್ಯಾಪಿ ಮ್ಯೂಸಿಕ್ಕು, ಈ ಥರದ್ದು ಇದನ್ನೆಲ್ಲ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಮ್ಯೂಸಿಕ್ ಎಲ್ಲ ಕಾಣಿಸುತ್ತೆ. ಸೊ ಅದನ್ನು ಆಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಒಂದೊಂದೇ ಮ್ಯೂಸಿಕನ್ನು ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ಲೇ ಅಂತ ಇದಿದಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಮ್ಯೂಸಿಕ್ ಪ್ಲೇ ಆಗುತ್ತೆ. ಹಾಗೆಯೇ ಇಲ್ಲಿ ಸೌಂಡ್ ಇಫೆಕ್ಟ್ಸ್ ಕೂಡ ಸಿಗುತ್ತೆ. ನಿಮಗೆ ಸೌಂಡ್ ಇಫೆಕ್ಟ್ ಬೇಕು ಅಂದರೆ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಪ್ಲೇ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ಆಡಿಯೋ ಪ್ಲೇ ಆಗುತ್ತೆ. ಹಾಗೆಯೇ ಅದರ ಹತ್ರ ಸ್ಟಾರ್ ಅಂತ ಸಿಂಬಲ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೇವರೇಟ್ಸ್ ಅಂತ ತೋರಿಸುತ್ತೆ. ಅಂದರೆ ನಮ್ಗೆ ಯಾವ ಸಾಂಗ್ ಇಷ್ಟ ಆಗುತ್ತೆ, ಸೊ ಅದನ್ನು ಅಲ್ಲಿ ಸ್ಟಾರನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಒಂದು ಫೋಲ್ಡರಲ್ಲಿ ಅದೆಲ್ಲ ಕಾಣಿಸುತ್ತೆ. ಓಕೆನಾ? ಸೊ ಅದೆಲ್ಲ ಒಂದು ಸಪ್ರೇಟ್ ಫೋಲ್ಡರ್ಗೆ ಬರುತ್ತೆ. ಆಮೇಲೆ ಬೇಕಾದರೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅಲ್ವಾ. ಯಾವುದಾದ್ರೂ ಒಂದು ಸಾಂಗನ್ನು ನೀವು ಪ್ಲೇ ಮಾಡಿದಾಗ ಇಲ್ಲಿ ರೈಟ್ ಸೈಡಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸಾಂಗ್ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಡೌನ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈಗ ಇದು ಫೈಲ್ ಡೌನ್ಲೋಡ್ ಆಗಿದೆ. ಇದೆಲ್ಲ ನಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ನಾವು ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಆ ಆ್ಯಪಲ್ಲಿ ಡೌನ್ಲೋಡೆಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿಂದ ನಾವು ಈ ಮ್ಯೂಸಿಕನ್ನು ನಮ್ಮ ವಿಡಿಯೋಗೆ ನಾವು ಆ್ಯಡ್ ಮಾಡ್ಕೋಬೋದು.
ಸೊ ಈಗ ಯಾವ ಥರ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಯೂಶ್ವಲಿ ಕೈನ್ ಮಾಸ್ಟರ್ ಆ್ಯಪನ್ನು ಯೂಸ್ ಮಾಡೋದು. ಸೊ ಇಲ್ಲಿಂದ ನಾನು ಇವಾಗ ಒಂದು ಇಮೇಜನ್ನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಇಮೇಜ್ ಬದಲು ನಿಮ್ಮ ವಿಡಿಯೋನ ಇಲ್ಲಿ ತೊಗೊಳ್ಳಿ. ನಂತರ ಇಲ್ಲಿ ಆಡಿಯೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ನಿಮಗೆ ಫೋಲ್ಡರ್ಸ್ ಅಂತ ಆಪ್ಷನ್ ಒಂದಿರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ಅಲ್ಲಿ ಫೋಲ್ಡರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಡೌನ್ಲೋಡ್ ಆಪ್ಷನಲ್ಲಿ ನಾವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಎಲ್ಲ ಆಡಿಯೋ ಟ್ರ್ಯಾಕ್ ಕೂಡ ಸೇವ್ ಆಗಿರುತ್ತೆ. ಈ ಡೌನ್ಲೋಡ್ ಆಗಿರೋ ಆಡಿಯೋ ಟ್ರ್ಯಾಕಲ್ಲಿ ನಮ್ಗೆ ಯಾವ ಆಡಿಯೋ ಬೇಕು ಅಂತ ನೋಡಿಕೊಂಡು ಈ ಪ್ಲಸ್ ಅಂತ ಸಿಂಬಲ್ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಆಗ ಆ ಪರ್ಟಿಕ್ಯುಲರ್ ಆಡಿಯೋ ನಮ್ಮ ವಿಡಿಯೋಗೆ ಆ್ಯಡ್ ಆಗುತ್ತೆ. ಇನ್ನು ಆಡಿಯೋ ಟ್ರ್ಯಾಕ್ ಆ್ಯಡ್ ಮಾಡಿದ ಮೇಲೆ ಇದರ ಸೌಂಡನ್ನು ಅಂದರೆ ವಾಲ್ಯೂಮನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿರ್ತೀವಲ್ವ, ಈ ಮ್ಯೂಸಿಕ್ದು ಸೌಂಡ್ ಜಾಸ್ತಿ ಇತ್ತು ಅಂದರೆ ನಾವು ವಾಯ್ಸ್ ಓವರ್ ಕೊಟ್ಟಿರೋದು ಕೇಳಿಸಲ್ಲ. ಸೊ ಅದರಿಂದ ಈ ಮ್ಯೂಸಿಕ್ ವಾಲ್ಯೂಮನ್ನು ಕಮ್ಮಿ ಇಟ್ಬಿಟ್ರೆ ವಾಯ್ಸ್ ಓವರ್ ಕೊಟ್ಟಿರೋದು ಕರೆಕ್ಟಾಗಿ ಕೇಳಿಸುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ